ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಂಪತ್ತನ್ನು ಸೃಷ್ಟಿಸೋದು ಅಂದ್ರೆ ಏನು, ಅದರ ಬಗ್ಗೆ ಯೋಚಿಸೋ ನಮ್ಮ ರೀತಿಯನ್ನೇ ಬದಲಾಯಿಸುವ ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ನೋಡಿ, ಇದು ಬರೀ ಹಣದ ಕಥೆಯಲ್ಲ, ಇದು ನಮ್ಮೆಲ್ಲರ ಭವಿಷ್ಯದ ಕಥೆ. ಬನ್ನಿ, ಮೊದಲಿಗೆ ಒಂದು ನೇರವಾದ ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀವಲ್ವಾ, ಆ ಹಣ ಪ್ರತಿ ವರ್ಷ ಯಾಕೆ ತನ್ನ ಮೌಲ್ಯವನ್ನ ಅಂದ್ರೆ ಅದರ ಪರ್ಚೇಸಿಂಗ್ ಪವರನ್ನ ಕಳ್ಕೊಂತಿದೆ? ಇದರ ಹಿಂದಿರೋ ಸೀಕ್ರೆಟ್ ಆದ್ರೂ ಏನು? ನೋಡಿ, ನಮ್ಮ ಅಜ್ಜಿ ಕಾಲದಲ್ಲಿ ಸಾಸ್ವೆ ಡಬ್ಬಿಯಲ್ಲಿ ದುಡ್ಡಿಟ್ರೆ ಸೇಫ್ ಆಗಿತ್ತು ಅಲ್ವಾ? ಯಾಕೆಂದ್ರೆ ಆಗಿನ ಕಾಲನೇ ಬೇರೆ. ಆದರೆ ಇವತ್ತಿನ ರಿಯಾಲಿಟಿ ಏನಪ್ಪಾ ಅಂದ್ರೆ, ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅನ್ನೋ ಒಂದು ಕಾಣದ ಶತ್ರು ಬಂದಿದೆ. ಇದರಿಂದಾಗಿ ಸಾಸ್ವೆ ಡಬ್ಬಿಯಲ್ಲಿರಲಿ ಅಥವಾ ಬ್ಯಾಂಕ್ ಅಕೌಂಟ್ನಲ್ಲೇ ಇರಲಿ, ನಮ್ಮ ಹಣದ ಮೌಲ್ಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ. ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಅಂದ್ಕೊಳ್ಳಿ, ನಮ್ಮ ಹತ್ರ ₹100 ಇದೆ. ಅದನ್ನ ಬ್ಯಾಂಕ್ನಲ್ಲಿಟ್ರೆ 1 ವರ್ಷಕ್ಕೆ ₹107 ಆಗುತ್ತೆ. ಓಕೆ? ಆದರೆ ಅದೇ 1 ವರ್ಷದಲ್ಲಿ ನಾವು ಕೊಂಡುಕೊಳ್ಬೇಕು ಅಂದ್ಕೊಂಡಿದ್ದ ₹100 ವಸ್ತುವಿನ ಬೆಲೆ ₹114 ಆಗ್ಬಿಡುತ್ತೆ. ಈಗ ನೋಡಿ, ಅಕೌಂಟ್ನಲ್ಲಿ ₹7 ಜಾಸ್ತಿ ಆದ ಹಾಗೆ ಕಾಣುತ್ತೆ, ಆದರೆ ನಿಜವಾಗ್ಲೂ ಆಗಿರೋದೇನು? ನಮ್ಮ ಹಣದ ಖರೀದಿ ಶಕ್ತಿ 7% ಕಮ್ಮಿ ಆಗಿದೆ. ಇಷ್ಟೇ ನೋಡಿ, ಇದೇ ಹಣದುಬ್ಬರದ ಆಟ. ಹಾಗಾದ್ರೆ ಈ ಹಣದುಬ್ಬರ ಅನ್ನೋ ರಾಕ್ಷಸನನ್ನ ಸೋಲ್ಸೋದು ಹೇಗೆ? ಅದಕ್ಕೆ ಇರೋ ಒಂದು ಪವರ್ಫುಲ್ ಅಸ್ತ್ರನೇ ಸ್ಟಾಕ್ ಮಾರ್ಕೆಟ್. ಅಯ್ಯೋ, ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಎಷ್ಟೋ ಜನರಿಗೆ ಎದೆ ಧಸಕನ್ನುತ್ತೆ, ಒಂದು ಥರದ ಭಯ ಶುರುವಾಗುತ್ತೆ. ಯಾಕೆ ಹೀಗೆ? ಯಾಕೆ ಈ ಭಯ? ಬನ್ನಿ, ಆ ಭಯದ ಆಳಕ್ಕೆ ಇಳಿರ್ ಮಾಡೋಣ. ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಜನ ಏನ್ ಹೇಳ್ತಾರೆ? ಅಯ್ಯೋ, ಅದೆಲ್ಲ ಒಂದು ದೊಡ್ಡ ಸ್ಕ್ಯಾಮ್, ಅದು ಜೂಜಿದ್ದಾಗೆ, ದುಡ್ಡು ಹಾಕಿದ್ರೆ ಹೋಯ್ತು, ಪೂರ್ತಿ ಮುಳುಗೋಗುತ್ತೆ. ಈ ಥರದ ಮಾತುಗಳು ನಮ್ಮ ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ ಅಲ್ವಾ? ಇದು ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಈ ಭಯ ಅಂದ್ರೆ ನಿಜವಾಗ್ಲೂ ಏನು? ಸಿಂಪಲ್. ಯಾವ ವಿಷಯದ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲವೋ ಅದರ ಬಗ್ಗೆ ನಮಗೆ ಸಹಜವಾಗೇ ಭಯ ಆಗುತ್ತೆ ಅಷ್ಟೇ. ಅಂದರೆ ಮಾರ್ಕೆಟ್ ಬಗ್ಗೆ ಇರೋ ಭಯ ಹುಟ್ಟೋದು ನಮ್ಮ ಮಾಹಿತಿ ಕೊರತೆಯಿಂದ, ನಮ್ಮ ಅಜ್ಞಾನದಿಂದ. ಅಂತೆಗಾಂಡಿ ಮಾರ್ಕೆಟ್ ಕೆಟ್ಟದ್ದು ಅಂತ ಅಲ್ಲ. ಹಾಗಾಗಿ ಈ ಭಯಕ್ಕಿರೋ ಒಂದೇ ಒಂದು ಮದ್ದು ಅಂದ್ರೆ ಸರಿಯಾದ ಜ್ಞಾನ. ಹಾಗಾದ್ರೆ ಈ ಮಾರ್ಕೆಟನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸೂಪರ್ ಆದ ಅನಾಲಜಿ ಬಳಸೋಣ. ಒಂದು ರೂಪಕ. ಅದು ಎಲ್ಲಿಂದ ಅಂದ್ರೆ ನೇರವಾಗಿ ಕಾಡಿನಿಂದ. ಇಲ್ಲಿ ನಾವು 2 ಪ್ರಾಣಿಗಳ ಬೇಟೆಯಾಡೋ ಸ್ಟೈಲನ್ನ ನೋಡೋಣ. ಒಂದು ಚಿರತೆ, ಇನ್ನೊಂದು ಕಾಡು ನಾಯಿ. ನಮ್ಮ ಈ ರೂಪಕದಲ್ಲಿ ಚಿರತೆ ಅಂದ್ರೆ ಶಾರ್ಟ್ ಟರ್ಮ್ ಟ್ರೇಡರ್. ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಫಟ್ ಅಂತ ಲಾಭ ಮಾಡಬೇಕು ಅಂತ ಸ್ಪೀಡ್ ಆಗಿ ಹೋಗೋರು. ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಕಾಡುನಾಯಿ. ಕಾಡುನಾಯಿ ಅಂದ್ರೆ ನಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟರ್, ಅಂದ್ರೆ ಹೂಡಿಕೆದಾರ. ಇವರದು ನಿಧಾನ, ನಿರಂತರ ಆಟ, ತಾಳ್ಮೆಯೇ ಇವರ ಅಸ್ತ್ರ. ಈಗ ನೋಡಿ, ಈ ನಂಬರ್ಸ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಚಿರತೆ ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡುತ್ತೆ, ಆದ್ರೆ ಅದರ ಬೇಟೆಯ ಸಕ್ಸಸ್ ರೇಟ್ ಎಷ್ಟು ಗೊತ್ತಾ? ಕೇವಲ 5%ಗಿಂತ ಕಡಿಮೆ. ಆದ್ರೆ ಚಿರತೆಗಿಂತ ಅರ್ಧ ಸ್ಪೀಡ್ನಲ್ಲಿ ಓಡೋ ಕಾಡುನಾಯಿಯ ಸಕ್ಸಸ್ ರೇಟ್ ಬರೋಬ್ಬರಿ 95%. ಇದರ ಅರ್ಥ ಏನೋ ಸಿಂಪಲ್. ವೇಗಕ್ಕಿಂತ ನಿಧಾನ ಮತ್ತು ಸ್ಥಿರವಾದ ಆಟವೇ ಗೆಲ್ಲೋದು. ಸ್ಪೀಡ್ಗಿಂತ ಸ್ಟ್ರಾಟಜಿ ಮತ್ತು ತಾಳ್ಮೆನೇ ಇಲ್ಲಿ ಕಿಂಗ್. ಹಾಗಾದ್ರೆ ಕಾಡುನಾಯಿಯ ಸಕ್ಸಸ್ ಸೀಕ್ರೆಟ್ ಏನು? ಅದು ತನ್ನ ಬೇಟೆಯನ್ನ ಗಂಟೆಗಟ್ಲೆ ಬೆನ್ನಟ್ಟುತ್ತೆ, ಸುಸ್ತಾಗಿಸಿ, ದಣಿಸಿ, ಆಮೇಲೆ ಹಿಡಿಯುತ್ತೆ. ಇಟ್ ನೆವರ್ ಗಿವ್ಸ್ ಅಪ್, ಬಿಟ್ಕೊಡೋ ಮಾತೇ ಇಲ್ಲ. ಅದೇ ರೀತಿ ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಫಾಸ್ಟ್ ಪ್ರಾಫಿಟ್ ಹಿಂದೆ ಓಡೋದಿಲ್ಲ, ಬದಲಾಗಿ ತಾಳ್ಮೆಲಿಂದ ಒಂದು ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡು ಲಾಂಗ್ ಟರ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. ಸರಿ, ಹಾಗಾದ್ರೆ ಈ ಕಾಡುನಾಯಿ ಹಾಗೆ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ಬೇಕಂದ್ರೆ ಎಂಥ ಮೈಂಡ್ಸೆಟ್ ಬೇಕು? ಬರೀ ಸ್ಟ್ರಾಟಜಿ ಇದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕೂ ಮಿಗಿಲಾದ ಕೆಲವು ಗುಣಗಳು ಬೇಕು. ಅದೇನು ಅಂತ ಈಗ ನೋಡೋಣ. ನಂಬಿ, ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋಕ್ ಬೇಕಾಗಿರೋದು ಕೇವಲ 2 ಗುಣಗಳು. ಒಂದನೇದು ತಾಳ್ಮೆ, ಎರಡನೇದು ಧೈರ್ಯ. ಯಾವಾಗ ಮಾರ್ಕೆಟ್ ಬಿದ್ದು ಎಲ್ರೂ ಭಯಪಟ್ಟು ಮಾರಾಟ ಮಾಡ್ತಿರ್ತಾರೋ ಆವಾಗ ಧೈರ್ಯದಿಂದ ಕೊಂಡ್ಕೊಳಕ್ಕೆ. ಮತ್ತೆ ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ತಿರುತ್ತೋ ಆವಾಗ ದುರಾಸೆಗೆ ಬೀಳದೇ ಇರೋಕೆ ಈ ತಾಳ್ಮೆ ಬೇಕು ಅಷ್ಟೇ. ಇನ್ವೆಸ್ಟಿಂಗ್ನ ಗೋಲ್ಡನ್ ರೂಲ್ ಅಂತಾನೇ ಇದನ್ನ ಕರೀಬೋದು. ಇದು ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಏನದು? ಮಾರುಕಟ್ಟೆ ಬಿದ್ದಾಗ ಕೊಂಡುಕೊಳ್ಳಿ, ಮಾರುಕಟ್ಟೆ ಮೇಲೆದ್ದಾಗ ಮಾರಾಟ ಮಾಡಿ, ಅಷ್ಟೇ. ಆದ್ರೆ ವಿಪರ್ಯಾಸ ನೋಡಿ, ಈ ರೂಲ್ ಇಷ್ಟು ಸಿಂಪಲ್ ಆಗಿದ್ರೂ 99% ಜನ ಇದಕ್ಕೆ ಉಲ್ಟಾನೇ ಮಾಡೋದು. ಯಾಕೆ? ಯಾಕಂದ್ರೆ ನಮ್ಮ ಇಮೋಷನ್ಸ್ ಅಂದ್ರೆ ಭಯ,
ಮತ್ತು ದುರಾಸೆ. ಮಾರ್ಕೆಟ್ ಬೀಳುವಾಗ ಅಯ್ಯೋ ಎಲ್ಲ ಹೋಯ್ತು ಅಂತ ಭಯದಿಂದ ಮಾರಿ ನಷ್ಟ ಮಾಡ್ಕೋತಾರೆ. ಅದೇ ಮಾರ್ಕೆಟ್ ಏರುವಾಗ ಇನ್ನೂ ಮೇಲೆ ಹೋಗುತ್ತೆ ಅನ್ನೋ ದುರಾಸೆಯಿಂದ ಕೊಂಡು ತಗಲಾಕೋತಾರೆ. ಇಲ್ಲೊಂದು ಇಂಗ್ಲಿಷ್ ಗಾದೆ ಮಾತು ಪಕ್ಕ ಸೂಟಾಗುತ್ತೆ. ಕುದುರೆಯನ್ನ ನೀರಿನತ್ರ ಕರ್ಕೊಂಡು ಹೋಗ್ಬೋದು, ಆದರೆ ಅದಕ್ಕೆ ನೀರು ಕುಡಿಸೋಕ್ಕಾಗಲ್ಲ. ಅಂದ್ರೆ ಎಕ್ಸ್ಪರ್ಟ್ಗಳು ದಾರಿ ತೋರಿಸಬಹುದು, ಜ್ಞಾನ ಕೊಡಬಹುದು, ಆದರೆ ಕೊನೆಗೆ ಆ ಜ್ಞಾನವನ್ನ ಬಳಸಿ ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡಿಕೊಂಡು ಆಕ್ಷನ್ ತಗೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ನೋಡಿ, ನಾವು ಇನ್ವೆಸ್ಟಿಂಗ್ ಬಗ್ಗೆ ಕಲಿತ ಈ ಪಾಠಗಳಿದೆಯಲ್ಲ, ಇದು ಬರೀ ಹಣಕ್ಕೆ ಸೀಮಿತವಾದದ್ದಲ್ಲ. ಇದು ನಮ್ಮ ಜೀವನ, ಯಶಸ್ಸು ಮತ್ತು ಶಿಕ್ಷಣದ ಬಗ್ಗೆ ನಾವು ಯೋಚಿಸೋ ರೀತಿಯನ್ನೇ ಚೇಂಜ್ ಮಾಡುವಂಥದ್ದು. ಹಾಗಾದ್ರೆ ನಿಜವಾದ ವಿದ್ಯೆ ಅಂದ್ರೆ ಏನು? ಅದು ಬರೀ ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಹಿಡಿದುಕೊಳ್ಳೋದಲ್ಲ. ಬದಲಿಗೆ ಯಾವ ಜ್ಞಾನ ಅಥವಾ ಯಾವ ಸ್ಕಿಲ್ ನಮ್ಮನ್ನ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡುತ್ತೋ, ನಮ್ಮನ್ನ ಸ್ವಾವಲಂಬಿ ಮಾಡುತ್ತೋ, ಅದೇ ನೋಡಿ ನಿಜವಾದ ವಿದ್ಯೆ. ಹಾಗಾಗಿ ನಮ್ಮ ಮೈಂಡ್ಸೆಟ್ ಒಂದು ಉದ್ಯೋಗ ಮಾಡೋ ಮೆಂಟ್ಯಾಲಿಟಿಯಿಂದ ಒಂದು ಉದ್ಯಮ ಕಟ್ಟೋ ಮೆಂಟ್ಯಾಲಿಟಿಗೆ ಶಿಫ್ಟ್ ಆಗಬೇಕು. ತಿಂಗಳ ಸಂಬಳಕ್ಕೆ ಕಾಯೋದ್ಬಿಟ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡುವ, ನಮ್ಮದೇ ಆದ ಅವಕಾಶಗಳನ್ನ ನಾವೇ ಸೃಷ್ಟಿಸಿಕೊಳ್ಳುವ ಒಂದು ಎಂಟರ್ಪ್ರೆನೋರಿಯಲ್ ಸ್ಪಿರಿಟ್ ಅನ್ನ ನಾವು ಬೆಳೆಸ್ಕೊಳ್ಬೇಕು. ಇದು ಇವತ್ತಿನ ಕಾಲದ ಅನಿವಾರ್ಯತೆ. ಯಶಸ್ವಿ ಆಗ್ಬೇಕಂದ್ರೆ ಶ್ರೀಮಂತರ ಮನೆಯಲ್ಲೇ ಹುಟ್ಟಬೇಕು, ನಮ್ಮ ಹಣೆಬರಹ ಅಷ್ಟೇ ಅನ್ನೋದೆಲ್ಲ ಒಂದು ದೊಡ್ಡ ಸುಳ್ಳು. ಈ ನಂಬರ್ ನೋಡಿ, ಇವತ್ತು ಜಗತ್ತಿನಲ್ಲಿರೋ ಹೊಸ ಮಿಲಿಯನೇರ್ಗಳಲ್ಲಿ 70% ಜನ ಸೆಲ್ಫ್ ಮೇಡ್, ಅಂದ್ರೆ ಯಾರ ಹಂಗೂ ಇಲ್ದೆ ತಮ್ಮ ಸ್ವಂತ ಶ್ರಮ, ಸ್ವಂತ ಜ್ಞಾನದಿಂದ ಮೇಲೆ ಬಂದವರು. ಹಾಗಾದ್ರೆ ಚಿರತೆಯ ಸ್ಪೀಡಿನ ಆಕರ್ಷಣೆಯನ್ನ ಬಿಟ್ಟು ಕಾಡು ನಾಯಿಯ ತಾಳ್ಮೆ ಮತ್ತು ಸ್ಟ್ರಾಟಜಿಯನ್ನ ಅಳವಡಿಸ್ಕೊಳ್ಳಕ್ಕೆ ನಾವು ಸಿದ್ಧರಿದ್ದೀವಾ? ನಮ್ಮ ಆರ್ಥಿಕ ಭವಿಷ್ಯದ ಜವಾಬ್ದಾರಿಯನ್ನ ನಮ್ಮ ಕೈಗೆ ತೆಗೆದುಕೊಳ್ಳೋಕೆ ನಾವು ರೆಡಿಯಾಗಿದ್ದೀವಾ? ಇದು ನಾವೇ ಕೇಳ್ಕೋಬೇಕಾದ ಪ್ರಶ್ನೆ.